ವಸುರು ವಸುಮನಾ ಸತ್ಯ ಸಮಾತ್ಮಾ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ಇಲ್ಲಿ ಮೊದಲು ಯಾವುದು ಅಂದ್ರೆ ವಸುಹು ಅಂತ ದೇವರಿಗೆ ಹೆಸರು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಸವೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಇಲ್ಲಿ ಅರ್ಥ ಏನಂತ ಹೇಳಿದ್ರೆ, ವಸು ಅಂದ್ರೆ ಅಷ್ಟವಸುಗಳು ಅಂತ ಕೇಳಿದ್ದೇವೆ ನಾವು. ಆ ಅಷ್ಟವಸುಗಳ ಒಳಗೆ ಇವನು ಕೂತಿದ್ದಾನೆ ಭಗವಂತ. ಏನಂದ್ರೆ ವಸು ಅಂತ ಹೆಸರಲ್ಲೇ ಕೂತಿದ್ದಾನೆ. ಏನು ವಸು ಅಂತ ಹೇಳಿದ್ರೆ ಏನಂದ್ರೆ, ವಾ ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠವಾದ ಅಂತ, ವರಿಷ್ಠ. ಸು ಅಂದ್ರೆ ಸುಖ, ಶ್ರೇಷ್ಠವಾದ ಸುಖ ಉಳ್ಳವನಾಗಿ ಎಲ್ಲಾ ವಸುದೇವತೆಗಳ ಒಳಗೆ ಕೂತಿದ್ದಾನೆ. ಅದಕ್ಕೆ ಅವನಿಗೆ ವಸು ಅಂತ ಹೆಸರು ದೇವರಿಗೆ. ಇನ್ನು ವಸುಮನಾಹ ಅಂತ ದೇವರಿಗೆ ಹೆಸರು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಸುಮನಸೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಏನು ವಸುಮನ ಅಂತ ಹೇಳಿದ್ರೆ ಏನು ನೋಡಿ, ಎಷ್ಟು ಚಂದವಾದ ಒಂದು ಭಗವಂತನ ನಾಮ ಇದು ಅಂದ್ರೆ, ವಸು ಅಂತ ಹೇಳಿದ್ರೆ ಸಂಸ್ಕೃತದಲ್ಲ ಬಂಗಾರ ಅಂತ, ಮನಾಹ ಅಂತ ಹೇಳಿದ್ರೆ ಮನಸ್ಸು, ಬಂಗಾರದಂತ ಮನಸ್ಸಂತೆ ದೇವರದ್ದು. ನೋಡಿ, ಅದಕ್ಕೆ ಅವನನ್ನು ವಸುಮನ ಅಂತ ಕರೀತಾರೆ ದೇವರದ್ದು. ಅಂದ್ರೆ ಬಂಗಾರದಂತ ಮನಸ್ಸು ಅಂತ ಹೇಳಿದ್ರೆ ದೇವರು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚನೆ ಮಾಡಲ್ಲ, ಯಾರಿಗೂ ಕೆಟ್ಟದನ್ನ ಬಯಸಲ್ಲ ದೇವರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಕಷ್ಟವನ್ನ ಕೊಡ್ತಾನೆ ದೇವರು. ಯಾಕಂದ್ರೆ ಅವನು ಮಾಡಿದ ಪಾಪದ ಫಲವಾಗಿ, ಅದು ಬೇಜಾರಿಂದಲೇ ದೇವರು ಕೊಡ್ತಾನೆ ಹೊರತು ಖುಷಿಯಿಂದಲ್ಲ. ನಂತರ ಮುಂದಿನದ್ದು ಸತ್ಯ ಅಂತ ಭಗವಂತನನ್ನು ಕರೀತಾರೆ. ಇದೇ ನಮಸ್ಕಾರ ಮಾಡ್ಬೇಕಾದ್ರೆ ಸತ್ಯಾಯ ನಮಃ ಅಂತ. ಸತ್ಯ ಅಂತ ಹೇಳಿದ್ರೆ ಏನಂದ್ರೆ ಸಾಧು ಗುಣೋಪೇತ ಅಂತ, ಒಳ್ಳೆ ಗುಣದಿಂದ ದೇವರು ಕೂಡಿದವನು ಅಂತ ದೇವರಲ್ಲಿದೆ. ಎಂಥ ಗುಣಗಳು ಅಂದ್ರೆ ಹುಡುಕಿದ್ರೂ ಒಂದು ದುರ್ಗುಣ ದೇವರಲ್ಲಿ ಇಲ್ವಂತೆ. ಎಲ್ಲಾ ಒಳ್ಳೆ ಗುಣಗಳೇ ಇರುವುದಂತೆ ದೇವರಲ್ಲಿ. ಬಹಳ ಒಳ್ಳೆ ಗುಣಗಳು ಸಂಪೂರ್ಣವಾಗಿದೆ, ಒಂದೊಂದು ಒಳ್ಳೆ ಗುಣಗಳು ಸಂಪೂರ್ಣವಾಗಿದೆ ದೇವರಲ್ಲಿ. ಅಂದ್ರೆ ಅದಕ್ಕೆ ಹೇಳುವುದು, ದೇವರು ಸಾಮಾನ್ಯ ಒಳ್ಳೆಯವನಲ್ಲ, ತುಂಬಾ ಒಳ್ಳೆಯವನು ದೇವರು. ದೇವರಷ್ಟು ಒಳ್ಳೆಯವನು ಇನ್ನೊಬ್ಬ ಇಲ್ಲವೇ ಇಲ್ಲ. ಅದಕ್ಕೆ ಅವನನ್ನು ಸತ್ಯ ಅಂತ ಕರೀತಾರೆ ಭಗವಂತನನ್ನ. ನಂತರ ಸಮಾತ್ಮ ಅಂತ ಕರೀತಾರೆ. ಸಮಾತ್ಮ ಅಂತ ಹೇಳಿದ್ರೆ, ಸಮ ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವಾ, ಸಮಾನ. ಸಮಾನವಾಗಿ ಆತ್ಮ ಅಂದ್ರೆ ಜೀವರನ್ನ ಕಾಣುವವನು ಅಂತ. ಭಗವಂತ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾನೆ. ಹಾಗೆ ಜ್ಞಾನಿಗಳು ಭಗವಂತನ ಒಟ್ಟಿಗಿರ್ತಾರೆ, ಭಗವಂತನ ಹತ್ರ ಮಾತಾಡ್ತಾರೆ. ಇಷ್ಟೆಲ್ಲ ಮಾಡಿ ದೇವರು ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ತಾರೆ. ಈ ರೀತಿ ಸಂಮಿತ, ಜ್ಞಾನಿಗಳಿಂದ ಚೆನ್ನಾಗಿ ತಿಳಿಯಲ್ಪಡುವವನು. ಸಮಃ ಮುಂದಿನದು ಸಮಾಯ ನಮಃ, ನಮಸ್ಕಾರ ಮಾಡೋದು. ಸಮ ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಒಳಗೂ ದೇವರು ಸಮವಾಗಿರ್ತಾನೆ, ವಿಷಮತೆ ಅನ್ನೋದಿಲ್ಲ. ಇದನ್ನ ಸಮದರ್ಶನ ಅಂತ ಕರೀತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ. ಅಂದ್ರೆ ಒಂದು ನಾಯಿ ಇರಬಹುದು, ನಾಯಿ ಒಳಗೂ ದೇವರು ಹಾಗೆ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಒಂದು ಹಸುವಿನೊಳಗೆ ಹೇಗಿದ್ದಾನೋ ಹಾಗೆ ನಿರ್ದೋಷ ಗುಣಪೂರ್ಣ. ಎಲ್ಲಾ ಕಡೆಯೂ ಕೂಡ ಅಷ್ಟೇ ದೇವರು. ಒಬ್ಬ ಚಾಂಡಾಲನ ಒಳಗೆ ಯಾಕೆ ಕೂತಿದ್ದಾನೋ ಬ್ರಾಹ್ಮಣನೊಳಗೂ ಹಾಗೆ ಕೂತಿರೋದು. ನಂತರ ಅಮೋಘ ಅಂತ ಭಗವಂತನೇ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಅಮೋಘಾಯ ನಮಃ ಅಂತ. ಏನು ಅಮೋಘ ಅಂತ ಹೇಳಿದ್ರೆ ಏನು? ಓಘ ಅಂದ್ರೆ ವ್ಯರ್ಥ, ಅಮೋಘ ಅಂದ್ರೆ ದೇವರಲ್ಲಿ ವ್ಯರ್ಥವಾದದ್ದೊಂದು ಇಲ್ವೇ ಇಲ್ವಂತೆ. ನಿಮಗೇನು ಅಂದ್ರೆ, ದೇವರು ಒಂದು ನೋಡಿದ ಅಂತ ತಿಳ್ಕೊಳ್ಳಿ. ನೋಡಿದ ಅಂದ್ರೆ ಅದು ವ್ಯರ್ಥವಾಗಿ ನೋಡಿದಲ್ಲ, ಮತ್ತೆ ಆ ವಸ್ತು ಉದ್ಧಾರ ಆಯ್ತು ಅಂತ ಅರ್ಥ. ಅವನು ನೋಡಿದ ಅಂತ ಹೇಳಿದ್ರೆ ಅನುಗ್ರಹ ಮಾಡಲಿಕ್ಕೆ ನೋಡಿದ್ದವನು ದೇವರು. ಒಂದು ಮಾತು ಆಡಿದ, ಆ ಮಾತು ವ್ಯರ್ಥ ಅಲ್ಲ, ಮತ್ತೆ ಆ ಮಾತು ಸಾರ್ಥಕವೇ. ದೇವರು ಮನಸ್ಸಿನೊಂದು ಎಣಿಸಿದ, ಹೀಗೆ ಮಾಡಬೇಕು ಅಂತ, ಅದು ಸಾರ್ಥಕವೇ, ಆಗೋಲ್ಲ ಅಂತ ಇಲ್ವೇ ಇಲ್ಲ. ಈ ರೀತಿ ನೋಡಿ, ಭಗವಂತ ದೇವರೊಂದು ಕೈ ಎತ್ತಿದ, ಸುಮ್ಮನೆ ದೇವ್ರ ಕೈ ಎತ್ತಲ್ಲ, ಮತ್ತೆ ಅದರಿಂದ ಒಂದು ಕಾರಣ ಇದ್ದೇ ಅದಾಗೆ ಆಗತ್ತೆ. ಈ ರೀತಿ ಪ್ರತಿಯೊಂದು ದೇವರು ಏನೇನು ಮಾಡ್ತಾನೆ, ಹೇಳ್ತಾನೆ, ನೋಡ್ತಾನೆ, ಮುಟ್ತಾನೆ, ಮೂಸ್ತಾನೆ, ತಿಂತಾನೆ, ಪ್ರತಿಯೊಂದು ಕೂಡ ಸಾರ್ಥಕವೇ ಹೊರತು ಯಾವುದೂ ವ್ಯರ್ಥ ಅಲ್ಲ. ಅದಕ್ಕೆ ಅವನನ್ನು ಅಮೋಘ ಅಂತ ಕರೀತಾರೆ ದೇವರನ್ನು. ನಂತರ ಪುಂಡರೀಕಾಕ್ಷ ಅಂತ ದೇವರನ್ನು ಕರೀತಾರೆ. ಯಾಕೆ ಪುಂಡರೀಕಾಕ್ಷ ಅಂತ ದೇವರನ್ನು ಕರೀತಾರೆ ಅಂದ್ರೆ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪುಂಡರೀಕಾಕ್ಷಾಯ ನಮಃ ಅಂತ. ನಮ್ಮ ಈ ಹೃದಯ ಏನಿದೆ ಕಮಲ ಇದ್ದಾಗಿದೆ, ಅಂದ್ರೆ ಕೆಳಮುಖವಾಗಿರುವ ಕಮಲದಾಗೆ ನಮ್ಮ ಹೃದಯ ಇದೆ. ಆ ಹೃದಯವನ್ನೆಲ್ಲ ವ್ಯಾಪಿಸಿಕೊಂಡು ದೇವರು ಕೂತಿದ್ದಾನೆ. ಅಂದ್ರೆ ಇಡೀ ದೇಹದಲ್ಲಿ ದೇವಸ್ಥಾನ, ಅಂದ್ರೆ ಇದೊಂದು ದೇವಸ್ಥಾನ ಇದ್ರೆ ನಮ್ಮ ದೇಹ, ಅದರ ಗರ್ಭಗುಡಿ ಯಾವುದು ಅಂತ ಹೇಳಿದ್ರೆ ನಮ್ಮ ಹೃದಯ. ಆ ಹೃದಯದಲ್ಲಿ ಕೂತಿಕೊಂಡಿರುವವ, ಅದು ಪುಂಡರೀಕ ಅಂತ ಹೇಳಿದ್ರೆ ನಮ್ಮ ಹೃದಯ. ಅದನ್ನು ಅಕ್ಷ್ಣೋತಿ ಅಂದ್ರೆ ವ್ಯಾಪಿಸಿಕೊಂಡು ಕೂತವನು ದೇವರು. ಅದಕ್ಕೆ ಅವನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ. ನಂತರ ವೃಷಕರ್ಮ ಅಂತ ಕರೀತಾರೆ. ಎಂಥ ಭಗವಂತನಿಗೆ ಯಾಕೆ ವೃಷಕರ್ಮ ಅಂತ ಹೇಳ್ತಾರೆ ಅಂದ್ರೆ, ನಾವು ಹಿಂದೆ ವೃಷಾಕಪಿ ಅಂತ ಕೇಳಿದ್ವು.
ಇಲ್ಲಿ ಮತ್ತೆ ವೃಷಕರ್ಮ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೃಷಕರ್ಮಣೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ವೃಷಕರ್ಮ ಅಂತ ಹೇಳಿದ್ರೆ, ಭಗವಂತ ಏನೇ ಒಂದು ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಕರ್ಮ, ದೇವರ ಕರ್ಮ ಅದು ಯಾವ ರೀತಿ ಆಗಿರುತ್ತದೆ ಅಂತ ಹೇಳಿದ್ರೆ, ಭಗವಂತನ ಪ್ರತಿಯೊಂದು ಕರ್ಮವೂ ಕೂಡ ಭಕ್ತರಿಗೆ ಅಭೀಷ್ಟವನ್ನು ಸುರಿಸುವಂತಹದ್ದಾಗಿರ್ತದೆ. ಅಭೀಷ್ಟ ಸುರಿಸುವಂತಹ ಕರ್ಮವುಳ್ಳವನು ದೇವರು. ಅಂದ್ರೆ ಅಭೀಷ್ಟ ಸುರಿಸುವಂತಹ ಕರ್ಮ ಅಂತ ಹೇಳಿದ್ರೆ, ಇವಾಗ ದೇವರೊಂದು ಕೆಲಸ ಏನೊಂದು, ಇವಾಗ ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ ಅಂತ ತಿಳ್ಕೊಳ್ಳಿ. ಗೋವರ್ಧನ ಪರ್ವತ ಎತ್ತಿದ ಅವತ್ತು ಅದು ಯಾಕೋಸ್ಕರ ಅಂತ ಹೇಳಿದ್ರೆ, ಎಲ್ಲ ಗೋಪಾಲಕರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಗೋಪಿಕಾಸ್ತ್ರೀಯ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಅವರ ಅಭೀಷ್ಟ ಏನಿದೆ, ಅಯ್ಯೋ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡು ಅಂತ, ಅದನ್ನು ಮಾಡ್ಲಿಕ್ಕೆ. ಅಷ್ಟು ಮಾತ್ರ ಅಲ್ಲ, ಅವತ್ತಿಂದ ಇವತ್ತಿನವರೆಗೆ ಯಾರು ಆ ಗೋವರ್ಧನ ಗಿರಿಯನ್ನ ಭಗವಂತ ಎತ್ತಿದ ಅಂತ ಸ್ಮರಣೆ ಮಾಡ್ಕೊಳ್ತಾನೆ, ಅವನ ಮನಸ್ಸಿನ ಅಭೀಷ್ಟವನ್ನ ಪೂರ್ಣ ಮಾಡ್ತಾನೆ ದೇವರು. ಅದಕ್ಕೆ ಅವನಿಗೆ ವೃಷಕರ್ಮ ಅಂತ ಹೆಸರು. ಅಂತ ಹೇಳಿದ್ರೆ ಭಕ್ತರ ಅಭೀಷ್ಟವನ್ನು ಸುರಿಸುವ ಪ್ರತಿಯೊಂದು ಕರ್ಮ ಉಳ್ಳವನು. ಯಾವುದು ಅದಕ್ಕೆ ಹೇಳುವುದು, ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಗೋಪೀ ಜನಜಾರ ಎಂದರೆ ಸಾಲದೆ ಹೆಣ್ಮಕ್ಳಿಂದ ಹೋದ, ಅಯ್ಯೋ ಅದು ವ್ಯರ್ಥ ಅಲ್ಲ, ಅದನ್ನು ನೆನಪು ಮಾಡ್ಕೊಂಡ್ರೆ ನಾವೇನಾದ್ರೂ ಅಂತೆ ಕೆಲಸ ಮಾಡಿದ್ರೆ ಕಳೆದು ಬಿಡ್ತಾನಂದು. ಹೀಗೆ ಪ್ರತಿಯೊಂದೂ ದೇವರದ್ದು ಭಕ್ತರ ಅಭೀಷ್ಟವನ್ನು ಸುರಿಸುವ ಕರ್ಮಗಳು. ಇನ್ನು ವೃಷಾಕೃತಿ ಅಂತ ಹೇಳ್ತಾರೆ. ವೃಷಾಕೃತಿ ಅಂತ ಹೇಳಿದ್ರೆ ಭಗವಂತನ ಆಕೃತಿ, ಅಂದ್ರೆ ಭಗವಂತ ಇಲ್ಲಿ ಅವತಾರ ಮಾಡಿ ಬರ್ತಾನೆ. ಯಾಕೋಸ್ಕರ ಅಂದ್ರೆ, ವೃಷ ಅಂದ್ರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಏನು ಅಂದ್ರೆ ಧರ್ಮ ಅಂತ. ಧರ್ಮದ ಸಂಸ್ಥಾಪನೆಗಾಗಿ ತಾನಿಲ್ಲಿ ಅವತಾರ ಮಾಡಿ ಬರುವುದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ. ಆ ಧರ್ಮ ಸಂಸ್ಥಾಪನೆಗಾಗಿ ತಾನು ಅನೇಕ ಅವತಾರಗಳಿಂದ ಇಳ್ಕೊಂಡ್ ಬರ್ತಾನೆ. ಅದಕ್ಕಾಗಿ ಭಗವಂತನಿಗೆ ವೃಷಾಕಪಿ ಅಂತ ಹೆಸರು, ವೃಷಾಕೃತಿ ಅಂತ. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ವೃಷಾಕೃತಯೇ ನಮಃ ಅಂತ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು.